ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ, ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರು ಯಾವಾಗಲೂ ಕೂಡ ಸುದ್ದಿಯಲ್ಲಿರ್ತಾರೆ. ಬಿಕಾಸ್ ಅವರಿಗೆ ಸಂಬಂಧಪಟ್ಟಂತ ಆರೋಪಗಳು, ಅವ್ರ ಮೇಲಿರುವಂಥ ಆರೋಪಗಳನ್ನು ನಾವೆಲ್ಲ ನೋಡ್ತಾನೆ ಇರ್ತೀವಿ. ಏನೇನು ಆರೋಪಗಳು, ಹಾಗಾದ್ರೆ ಯಾವ ರೀತಿಯಾಗಿ ಇವರಿಂದ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಹನಿ ಟ್ರ್ಯಾಪ್ ಆರೋಪ, ಏಡ್ಸ್ ಇಂಜೆಕ್ಷನ್ ಆರೋಪ, ಎಂತೆಂಥ ಗಂಭೀರವಾದಂಥ ಆರೋಪಗಳು ಮುನಿರತ್ನ ಅವ್ರ ಮೇಲೆ ಇದಾವೆ ಅಂತ ಅಂದ್ರೆ ಅಸಹ್ಯ ಅನ್ಸೋಗ್ಬಿಡುತ್ತೆ. ರಾಜಕಾರಣವನ್ನ ಹಿಂಗೂ ಮಾಡಬಹುದಾ ಸ್ವಾಮಿ ಅಂತ ಹೇಳಿ ಜನನೂ ಕೂಡ ಮಾತಾಡಿದ್ದಾರೆ. ಇಷ್ಟು ಅಸಹ್ಯವಾಗೂ ಕೂಡ ರಾಜಕಾರಣವನ್ನ ಮಾಡಬಹುದಾ ಅಂತ ಹೇಳಿ. ಜೊತೆಗೆ ಜಾತಿ ನಿಂದನೆ ಕೇಸ್ ಕೂಡ ಇವ್ರ ಮೇಲಿದೆ. ಹನಿ ಟ್ರ್ಯಾಪ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಬರೋಣ. ಒಬ್ರು ಮಹಿಳೆ ಬರ್ತಾರೆ, ವಿಕಾಸಸೌಧದಲ್ಲೇ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಅದು ಕೂಡ ಶಾಸಕರ ಕೊಠಡಿಯಲ್ಲೇ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಇದೇ ಮುನಿರತ್ನ ಅವರು ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾರೆ. ಕೇವಲ ಶಾಸಕರ ಕಚೇರಿ ಮಾತ್ರ ಅಲ್ಲ, ಅವರ ಕಾರ್ನಲ್ಲಿ ಮಾಡಿದ್ದಾರೆ, ಅವರ ಮನೆಯಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಈ ರೀತಿಯಾದಂಥ ಆರೋಪವನ್ನ ಮಾಡ್ತಾರೆ. ಯಾವಾಗ ವಿಕಾಸಸೌಧದಲ್ಲಿ ಮುನಿರತ್ನ ಅವರು ಆ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಬರುತ್ತೋ ಆಗ ಕಾಂಗ್ರೆಸ್ ಸಿಡಿದದ್ದು ಬಿಡುತ್ತೆ. ಇಂಥ ಒಬ್ಬ ನಾಯಕ ಬಿಜೆಪಿಯಲ್ಲಿ ಎಷ್ಟು ಹೊಲಸು ನಾಯಕ ಇದ್ದಾರೆ. ಈ ರೀತಿಯಾಗಿ ಒಬ್ಬ ಮಹಿಳೆಯ ಮೇಲೆ ವಿಕಾಸಸೌಧದಲ್ಲಿ ಅತ್ಯಾಚಾರ ಮಾಡಿದ್ದಾರೆ. ಇಂಥವ್ರನ್ನ ಬಿಜೆಪಿ ಸಾಕ್ತಾ ಇದೆ, ಬಿಜೆಪಿ ಇಟ್ಕೊಳ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ